ಗುಡ್ಡ ಅದ, ಆ ಗುಡ್ಡಕ್ಕೆ ಭೀಮನ ಗುಡ್ಡ ಅಂತ ಹೇಳ್ತಾರೆ. ಆಮ್ಯಾಗ ಆ ಟೈಮ್ದಾಗ ಅದು ಎಕ್ದಮ್ ಕುಗ್ರಾಮ ಅಂತೇನು ಹೇಳ್ತೇವಲ್ಲ ನಾವು, ಆ ರೀತಿಯಾದಂಥ ಒಂದು ಕುಗ್ರಾಮ, ಭಯಂಕರವಾದಂಥ ಕಾಡು, ಭಯಂಕರವಾದಂಥ ಕರಡಿಗಳು ಹಾಗೂ ನಕ್ಸಲೈಟ್ಸ್ಗಳು. ಅಂಥ ಊರೊಳಗೆ ಈ ನಮ್ಮ ಅಜ್ಜಿ ಜನ್ಮಿಸಿದ್ರು. ಓಕೆ, ಹೆಂಗೆ ನಮಗೆ ಸಾಲು ಮರದ ತಿಮ್ಮಕ್ಕ ಹೆಂಗಿದ್ಲಲ್ಲ, ನನಗೆ ಮಕ್ಕಳಿಲ್ಲ ಆದಿಲ್ಲ ಅಂತೇಳಿ ಆಕೆ ಏನು ಮಾಡಿದ್ಲು, ಮರಗಳನ್ನೇ ನನ್ನ ಮಕ್ಕಳು ಅಂತೇಳಿ ಥ್ರೂ ಔಟ್ ಸ್ಟೇಟ್ ಮರಗಳನ್ನು ಬೆಳೆಸಿದ್ರು. ಹಂಗೆ ಇದು ಹೇಳ್ಬೇಕಂದ್ರೆ 24 hours ಬೇಕು ನನಗೆ, ಅಷ್ಟು ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಅವರು ಏನಾರ ನನ್ನಿಂದ ಏನಾರ ಒಂದು ಸಮಾಜಕ್ಕೆ ಒಂದು ಸೇವಾ ಆಗಬೇಕಲ್ಲ. 100 ವರ್ಷದ ಹಿಂದಿನ ಕತೆ ಹೇಳಾಕತ್ತೇನ ನಾ. ಅದರೊಳಗೆ 18 ಮೈನಸ್ ಮಾಡಿರಿ, ಹೆಚ್ಚು ಕಡಿಮೆ 95 ವರ್ಷ ಆತ. ಆ 95 ವರ್ಷದಾಗ ನಾ ಏನಾರ ಒಂದು ಸಾಧನೆ ಮಾಡ್ಬೇಕಲ್ಲ. ಆ ಸಾಧನೆ ಏನು ಮಾಡಲಿ ನಾನು, ಕುಗ್ರಾಮ, ನಾನಾರ ಕಲ್ತಿಲ್ಲ, ಏನೂ ಇಲ್ಲ, ಯದೀಶ್ ಹೇಳಿದ್ರೆ ಅರ್ಧ ಅಕ್ಷರ ಇಲ್ಲ. ಆವಾಗ ಅವ್ರಾಗ ಹೆಂಗೆ ಆ ಭಗವಂತ ಏನು ಕೊಟ್ಟನೋ ಏನೋ ಗೊತ್ತಿಲ್ಲ, ಸೂಲಗಿತ್ತಿ ನರಸಮ್ಮ ಅಂತೇಳಿ ಆದರು. ಅಂದರೆ ನನಗೆ ಕನ್ನಡ ಅಷ್ಟು ಈ ಡಿಲಿವರಿ ಟೈಮ್ದಾಗ ಮೊದಲು ಸೂಲಗಿತ್ಯಾರ ಅಂತ ಹೇಳಿ ಇರ್ತಿದ್ರು, ಹೌದಾ? ಅವರು ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡ್ರು. ಏನು ಡಿಲಿವರಿಯನ್ನು ನೈಸಾಗಿ ಮಾಡೋ ಹಂಗೆ ಕಲಿತರದನ್ನು ಅಭ್ಯಾಸ ಮಾಡ್ಕೊತ ಹೋಗೋದು. ಎಂಟೈರ್ಲಿ 15,000 ಮಕ್ಕಳುಗಳನ್ನು ಅವರು ಜನ್ಮ ಕೊಟ್ಟರು. 15,000. ಈಗಿನ ಡಾಕ್ಟರ್ಸ್ಗಳಿಗೆ